ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದ ನಂತರ ನಾನು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅಂದರೆ ನನ್ನ ಮಗನಿಗೆ ಹುಷಾರಿರಲಿಲ್ಲ, ಜ್ವರ ಇತ್ತು, ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಎಡಿಟಿಂಗ್ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಇದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ತೆಗೆದಂಥದ್ದು. ನಮ್ಮ ಕುಟುಂಬದ್ದು ನಾಗದೇವರದು ಗುಡಿಯನ್ನು ತೆಗೆದು ಹೊಸದಾಗಿ ನಿರ್ಮಾಣ ಮಾಡಲಿಕ್ಕಿದೆ. ಅದರದ್ದು ಕೆಲಸ ಕಾರ್ಯ ಎಲ್ಲ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ಈ ತಿಂಗಳಲ್ಲಿ ಕೆಲವೊಂದು ಪೂಜೆ ಎಲ್ಲ ನಡಿಬೇಕಿತ್ತು. ಅದು ನಡೆದಿದೆ. ಈ ದಿನ ಸುದರ್ಶನ ಹೋಮ ಮತ್ತು ಅಘೋರ ಹೋಮ ನಡೀತಾ ಇದೆ. ಇವಾಗ ನಾವು ನೋಡ್ತಿರುವಂಥದ್ದು ಅಘೋರ ಹೋಮ, ಅದರ ಪಕ್ಕದಲ್ಲೇ ಸುದರ್ಶನ ಹೋಮ ಕೂಡ ನಡೀತಾ ಇದೆ. ಅದರದ್ದೊಂದು ಕ್ಲಿಪ್ಪಿಂಗ್ಸನ್ನು ನಾನು ಕೆಲವೊಂದು ಕ್ಲಿಪ್ಸ್ ನನ್ನಿಂದ ಎಷ್ಟು ಆಗ್ತದೆ ಅಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಹೇಳಿ. ಕುಟುಂಬದವರೆಲ್ಲ ಒಟ್ಟು ಸೇರಿದ್ದಾರೆ ಈ ಪೂಜೆಗೆ. ಇದು ರಾತ್ರಿ ಹೊತ್ತು ನಡೆದಂತಹ ಪೂಜೆ. ಸುಮಾರು 10-10:30 ಆಗಿದೆ ಮುಗಿಯುವಾಗ ಈ ಪೂಜೆ. ಅಘೋರ ಹೋಮ ಇವಾಗ ಕಂಪ್ಲೀಟ್ ಆಯಿತು, ಆಗ್ತಾಯಿದೆ ನೋಡಿ. ಅದರಲ್ಲಿ ಕೊನೆಯ ಹಂತದಲ್ಲಿದ್ದಾರೆ. ಅದಾದ ನಂತರ ಇವಾಗ ಸುದರ್ಶನ ಹೋಮ ಅದರ ನಂತರ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗಾಗಲೇ 2 ದಿವಸಗಳ ಪೂಜೆ ನಡೆದಿದೆ. ಬೇರೆ ಬೇರೆ ಪೂಜೆ ಎಲ್ಲ ಮಾಡಬೇಕಿದ್ದರಿಂದ ಅದೆಲ್ಲ ನಡೆದಿದೆ. ಅದಾದ ನಂತರ ಇದು ಕೊನೆಯ ದಿನದ ಪೂಜೆ, ಅಂದರೆ 3ನೇ ದಿವಸದ್ದು ಪೂಜೆ. ಇದು ಕೂಡ ತುಂಬ ಚೆನ್ನಾಗಿ ಸಾಂಗವಾಗಿ ನಡೀತು. ಯಾವುದೇ ರೀತಿಯ ತೊಂದರೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ನಡೀತು. ಮುಖ್ಯವಾದ ನಮ್ಮ ಈ ಒಂದು ಸ್ಥಳವನ್ನು ಆರಾಧನೆ ಮತ್ತು ಮತ್ತಿಂಚಿತ್ನ ಸಪರಿವಾರ ಸಹಿತ ನಾಗದೇವನ ಸಾನ್ನಿಧ್ಯ ಮುಂಚೆಗಳನ್ನು ಮುಲ್ಪ ಪ್ರಶ್ನೆ ಹಿಡಿದು ನಮ್ಮ ಜೀರ್ಣೋದ್ಧಾರ ಮಂತದ್ದು ಆ ದೇವರನ್ನ ನಮ್ಮೊಂದು ಬೈದ ಇನಿ ಮುಟ್ಟಿನಂತೆ ಅಕ್ಕಳು ನಮ್ಮಿನೇಗೆ ತಕ್ಕ ಇಂಬುನ ಅನುಗ್ರಹವಂತೊಂದು ಕುಟುಂಬ ಸಂಸಾರ ಭಕ್ತರೇ ಪೂರ ಸಮಸ್ತ ಇಚ್ಛಾರ್ಥ ಅನುಗ್ರಹವಂತ ಬೈ ಪ್ರಕಾರವಾದ ಇನಿಗೆ ಆ ಸ್ಥಳಚಿತ್ತ ಆ ಸಾನ್ನಿಧ್ಯ ಪೂರ ಅಜೀರ್ಣಾವಸ್ಥೆಗೆ ಬರೋದೊಂದು ಆ ಒಂದು ಕೊಟ್ಟು ನಿಗದಿ ಪೂರ ಗೇಣ ಕೊಟ್ಟು ಆ ಸಾನ್ನಿಧ್ಯ ಬೆಳಗಾವಡು ಅಜೀರ್ಣಾವಸ್ಥೆ ಆ ಸ್ಥಳನು ನಮಗೆ ಜೀರ್ಣೋದ್ಧಾರ ಮಂತದೆ ಅಗ್ಲೆ ವಿರಹ ನಮ್ಮ ಆ ಸ್ಥಳಕ್ಕೆ ಪ್ರತಿಷ್ಠಾಪನೆ ಮಂತ್ಕೊಡೋ ಬಂದಿದ್ದಂತಹ ಅಗ್ಲನ ನಂಗೆ ಅನುಗ್ರಹ ಪ್ರಾಪ್ತಿಯಾದ ಪ್ರಕಾರವಾದ ಇಂಥ ಈ ಜಾಗದ ನಮ್ಮ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಬಂದ ಪ್ರಕಾರವಾದ ನಂಗೆ ತೋಜಂದಂತಹ ಒಬ್ಬಿ ಒಂಜಿ ಅಗೋಚರವಾಂಚಿತಹ ವಿಷಯ ಪೂರ ನಮ್ಮ ಪ್ರಶ್ನೆ ತೀರಿ ಉಂಟು ಸಾಧ್ಯ ಉಂಡುಗೆ ಶ್ರದ್ಧೆ ಬೋಡು ಭಕ್ತಿ ಬೋಡು ವಿಶ್ವಾಸ ನಂಬಿಕೆ ಬೋಡು ಆ ಪ್ರಕಾರವಾದ ನಮ್ಮ ನಡತೊಂದನ್ನ ಅಂದ ಆ ಪ್ರಶ್ನೆ ಬಂದಂತಹ ನವಗ್ರಹ ದೇವತೆಗಳ ಅನುಗ್ರಹದ ಹೆಂಚಿನ ನಂಗೆ ಆ ವಿಷಯಗಳುಂಟು ಒಬ್ಬರು ಸತ್ಯ ಅಂದ ಲೆಕ್ಕ ಅವಾಗ ಇಂಥ ದೇವತೆ ನಮ್ಮ ಮುಲ್ಪ ದೀರ್ಣಿಂಚಿತ ಪ್ರಶ್ನೆ ನಂಗೆ ಅಲ್ಪ ಪ್ರಶ್ನಾಕಾರರು ಆ ಒಂದು ಪೊತ್ತಲು ನಮ್ಮ ಭಕ್ತಿ ಶ್ರದ್ಧೆಗೆ ಸರಿಯಾದ ಅಕಡೆಗೆ ಅಲ್ಪ ಆ ಗೋಚರ ಕುರಿಚಿತ್ತ ವಿಷಯ ಪೂರ ಪಂಡ್ತೇರು ನಂತರ ಅಂದು ತೋಜಿ ಬೈತಿದ್ದೆ ಅವಾಗ ಐಕ್ಯಬೋಡಾದ ಸಮಸ್ತ ಪರಿಹಾರ ಕಾರ್ಯನು ಪೂರ ನಮ್ಮ ಕೈಗೆ ಈ ರೀತಿಯೇ ಮಕ್ಕಳೊಂದು ಆಗ್ಬಿಡ್ತು ಪಂಡ್ತೇರು. ವಿಶೇಷವಾದ ಪ್ರಶ್ನೆ ಏರು ಮುಲ್ಪ ದೀಪರು ಅಕಳು ದೇವರಿಂದ ಲೆಕ್ಕ ಬಣ್ಣ ಅಕಳನ್ನ ಆರಾಧನೆ ಮುಲ್ಪಿಚ್ಚಂತಹ ಆ ಸೂರ್ಯಾದಿ ನವಗ್ರಹ ದೇವತೆಗಳು ಅಂಚನೆ ಇಷ್ಟ ದೇವತೆಗಳ ಪೂರ ಅಕಳು ಆರಾಧನೆ ಮತ್ತೊಂದು ಮುಲ್ಪ ಅಕಳನ್ನ
ಆರಾಧನೆದ ನಿಮಿತ್ತವಾದ ಆ ಪ್ರಶ್ನೆ ದೀಪನ ಹೊರತು ಆ ಭಕ್ತರು ಅಕ್ಕಳು ಎಂಚಿನ ನಮ್ಗೆ ನುಡಿಪಿರ ಒಬ್ಬರು ದೇವರು ನುಡಿದಕ್ಕೆ ನಮ್ಮ ವಿಶ್ವಾಸ ದೇವಿಯನ್ನು ಹೋಯಿಂದ ಅಂಟ ನಂಗೆ ಇಟ್ಟು ಪೂರ ಆ ಜಯಸಾರಥಿ ಪ್ರಾಪ್ತಿ ಆಕೊಂಡು ಲೆಕ್ಕ ಅಂಚನೆ ಆಂತಕರಣ ಕೇಳಿನ ಪ್ರಶ್ನೆಗೆ ನಮಗೆ ಸರಿಯಾಗಿದ್ದಂತಹ ಸಾಧಿನ ಪೂರ ಗೋಜಿಪಾದಿ ಕೋರಿ ಪ್ರಕಾರವಾದ ಸ್ಥಳಟ್ಟು ಮಾತ ದೇವರ ಅನುಗ್ರಹಗೋಸ್ಕರ ಅಂಚನೆ ಈತ್ನೇಟ ಮುಲ್ಪ ನಮ್ಮ ಮಾತನ್ನ ಬರ್ಪ ಅಂಡ ಒಂಜಿ ಜಾಗಿಡು ದೇವರಿನ ಸಾನ್ನಿಧ್ಯಡು ನಮ್ಮ ಎಂಚ ನಡತೋಡು ಆ ರೀತಿ ಉಪ್ಪುಡು ಆ ರೀತಿ ನಮ್ಮ ಆ ಶಾಸ್ತ್ರಕ್ಕೆ ಸರಿಯಾಗಿ ಬೆಲೆ ಕೊಡ್ತಮ್ಮ ವ್ಯವಸ್ಥೆ ಕೂಡ ಮಲ್ಕೊಡೋದು ಪೂರ ನಿರ್ಣಯಡುಂಡು ಅಂಡ ಕಾಲಘಟ್ಟಡು ಅದು ತಿಳಿಸಾವನಕ್ಕಿಂತ ಕಮ್ಮಿ ಆಗ್ತೇವೆ ನಮ್ಮಲಾವಿನ ತಿಳಿಯೋಂದ್ರೆ ಗೋಪುಜ್ಜ ನಮ್ಮ ವ್ಯವಸ್ಥೆ ಇಡ್ದಾದ್ರೆ ಅಂಚಾದಾಗ ಸಾಮಾಜಿಕ ವ್ಯವಸ್ಥೆ ನಮ್ಮ ಪೂರ ಏನು ವ್ಯತ್ಯಾಸ ಆದ್ರೆ ಆ ಜಾಗಿರ ನಮ್ಮ ನಡ್ಕೊಂಡು ಹೋಗುವಂತಹ ಕೆಲವು ಪೂರ ವ್ಯತ್ಯಾಸಗಳು ಬರ್ತುಕೊಂಡು ಒಂದು ಜಾಗೆಡೆ ದೇವರ ಜಾಗೆಡೆ ಕುಂತು ಬೊಚ್ಚಂದ ಪಾತ್ರ ಬೊಚ್ಚಂದ ಮಂಡ ನಮ್ಗೆ ದೇವರನ್ನ ವಿಷಯ ಬಿಡ್ತು ಅವ್ರಿಗೆ ಬೇತೆ ವಿಷಯ ಪಾತ್ರ ಒಂದು ಲೆಕ್ಕ ಅವೆಲ್ಲ ಮಾತಾಡ್ದು ಅವಾಗ ಕೊಂಚ ದೋಷ ಲೆಕ್ಕ ಹಂಚುತ್ತಹ ಕಾಯಿಕ ವಾಚಿಕ ಮಾನಸಿಕ ಅಂದು ಪಡ್ಬೇರೆ ಕಾಯ ಬಂಡ ಶರೀರಡು ವಾಚ ಬಂಡ ಪಾತ್ರೆರಡು ಮಾನಸಿಕ ಬಂಡ ಮನಸ್ಸಿಗೆ ಎನ್ನಿಂಚುತ್ತಹ ಹಂಚುತ್ತಹ ಸಮಸ್ತ ಆ ಒಂದು ನಡವಳಿಕೆಯ ದೋಷ ಇಂಚುಂಡು ಅವು ಪೂರ ಈ ಜಾಗಿಗೆ ಬಾಧೆ ಅದನ್ನು ಕುರಿಸುಂಡು ಅಪಗ ಐಕೊಂಜಿ ಮುಲ್ಪ ಮಲ್ಪಂಚಿತ್ತ ಈ ಸತ್ಕರ್ಮದ ಫಲಗಳು ಓಡೆ ಮುಟ್ಟ ಬಂಡ 16 ವರ್ಷ ಮುಟ್ಟ ನಂಗೆ ರಕ್ಷಣೆ ಕೊಡ್ಕೊಂಡು ಐದ್ಲಕ್ಕ ಐದು ಪೂರ ಶಕ್ತಿ ಕಮ್ಮಿ ಹಾಕೊಂಡು ನಮ್ಮ ಮುಪ್ಪ ಮಲ್ಪಂಚಿತ್ತ ಪ್ರತಿಯೊಂದು ವಿಷಯದ ನಂಗೆ ತಿರುಗಿದ ನಂಗೆ ಉಂಟು ಲೆಕ್ಕ ಆ ಒಂದು ಹೊರತುಡು ಈ ಸ್ಥಳತ ಮಾತ ದೋಷ ಪರಿಹಾರಕ್ಕೋಸ್ಕರ ಮಹಾಗಣಪತಿ ಹೋಮ ಅಂಚನೆ ದೈವದೇವರನ್ನ ಪೂರ ಆರಾಧನೆಗಳು ಆ ಪ್ರಕಾರವಾದ ದುರ್ಗಾ ನಮಸ್ಕಾರ ಪೂಜೆ ಅಂಚನೆ ತತ್ವ ಕ್ರಿಯಾ ಸಂಸ್ಕಾರ ಭಾಗ ಐಕಪೂರ್ಣಾಭಿಚಿತ್ನಃ ಐಕ ಮೋಕ್ಷದ ಆ ಬಲಿಹೋಮ ವಿಶೇಷವಾದ ಆಶ್ಲೇಷಾಬಲಿ ಸೇವೆ ಅಂಚನೆ ಇಂಥದ್ದು ಮುಲ್ಪ ಭಕ್ತಿಂಚಿತ್ನ ಆ ಕ್ಷುದ್ರಾಭಿಚಾರ ಮಹಾಭಿಚಾರ ಬಂದ್ಬಿರ ನಮ್ಮ ವ್ಯವಸ್ಥೆಗಳ ಆಯ್ದ ಮಸ್ತ್ ದೋಷಗಳು ಐತ ಪೂರ ಪರಿಹಾರಾರ್ಥವಾದ ಅಸ್ತ್ರ ಮಂತ್ರಣ ಹೋಮ ಮಂತ್ರು ಅಸ್ತ್ರ ಮಂತ್ರಣ ಹೋಮ ಮಂತ್ರ ದಾನ ಬಂಡ ನಮ್ಗೆ ಒಂದು ಆಯ್ದ ಚಿತ್ನ ಆ ಕೆಲವು ಪೂರ ಕೆಟ್ಟಗಳಿಗೆ ಕೆಲವು ದೋಷಗಳು ಎಂಚುಕೊಂಡು ಅವು ಪೂರ ಆ ಅಸ್ತ್ರ ಮಂತ್ರದಾದ ಅವು ದೂರ ಹೋಗ್ಕೊಂಡು ಈ ಸ್ಥಳಕ್ಕೂ ಆ ದೇವರ ನಟು ಸಂಪೂರ್ಣವಾಗಿ ಚಿತ್ನ ಅನುಗ್ರಹ ಕೋರ್ಪೇರಿಪಟ್ಟಿದ್ದ ವಿಷಯನು ಆ ಪ್ರಶ್ನೆ ಬಂಡಿ ಪ್ರಕಾರವಾದ ಅಘೋರಾಸ್ತ್ರ ಮಂತ್ರದ ಆ ಅಘೋರ ಹೋಮ ರುದ್ರದೇವರನ್ನ ಆ ಅಸ್ತ್ರ ಮಂತ್ರ ಅಂಚನೆ ವಿಷ್ಣು ದೇವರನ್ನ ಅಸ್ತ್ರ ಮಂತ್ರ ಸುದರ್ಶನಾಸ್ತ್ರ ಮಂತ್ರ ಅಂದು ಆ ರಡ್ಡು ಹೋಮನು ಇಂಥ ದೊಡ್ಡ ಮಂತ್ರ ಮುಪ್ಪ ಇತ್ತೀಚಿನ ಸಮಸ್ತ ಆಭಿಚಾರ ದೋಷ ನಿವೃತ್ತಿಗೋಸ್ಕರ ಶೈವ ಶಾಕ್ತೇಯ ವೈಷ್ಣವ ಪಂಡಿಚಿತ್ನ ರೀತಿ ಆ ದುರ್ದೋಷಗಳು ಕೂಡ ಆಕರ್ಷಣೆ ಪೂರ ಉಚ್ಚಾಟನೆ ಕೂಡ ಅಂಚನೆ ಅನ್ಯ ಪ್ರೇತಗಳು ಕೂಡ ಇತ್ತಿಂದ ಅವಿತ ಸಾನ್ನಿಧ್ಯ ಮುಳ್ಕ ಒಪ್ಪೆರ ಒಂದು ಕ್ಲೀನ್ ಆದ ಕೂಡ ಎಂಚ ನಮ್ಮ ಕುರೆತ ಮೈ ನಮ್ಮ ಸೋಪ್ ಮಾಡಿ ದೆಕ್ಕೋನ ಅಂಚೆ ನಮ್ಮ ಕ್ಲೀನ್ ಮೈ ಎಂಚ ಕ್ಲೀನ್ ಹಾಕೊಂಡು ಅಂಚನೆ ಆ ಜಾಗ ಕ್ಲೀನ್ ಆದಿತ್ತಂಡ ನಮ್ಮ ಮನಸ್ಸನ್ನ ಶುದ್ಧವಾದುಕೊಂಡು ನಂಗೆ ಶುದ್ಧವಾಯಿಸಂತಹ ಅನುಗ್ರಹ ಸಾನ್ನಿಧ್ಯದಂತ ಬರ್ಕೊಂಡು ಕೊಂಡಿದ್ದಂಥ ವಿಷಯನು ನಂಗೆ ತೆರಪಾದ ಕೊಡ್ಬೇಕಾದ ಆ ಅಸ್ತ್ರ ಮಂತ್ರಗಳು ಹೋಮ ಅಂತಂದು ಆ ದೋಷಗಳು ಪೂರ ಹಿಂದೆ ನಮ್ಮ ಕಳೆದತ್ಲಾಂಡ್ ಆ ಪ್ರಕಾರವಾದ ಆ ವಿಷ್ಣುದೇವಿಯನ್ನ ಕೈ ಚುಪ್ಪಂಚಿತ್ತ ಸುದರ್ಶನಾಸ್ತ್ರ ಸುಷ್ಟು ದರ್ಶನಂ ಸುದರ್ಶನಂ ಅಂತ ನಮ್ಮ ಯಜ್ಞ ಸಾಧಿಗೆ ಯಜ್ಞ ರೀತಿ ನಂಗೆ ವರ್ತನೆಗೆ ನಂಗೆ ಅನುಗ್ರಹ ಕೊಡ್ತಂಚಿತ್ತಹ ಆ ದೇವರಿ ವಿಷ್ಣು ದೇವರಿಂದ ಅಂಚಾದಾಗ ಸೃಷ್ಟಿ ಸ್ಥಿತಿ ಲಯ ಪಂಡಿಚಿತ್ತಹ ಪೂಜೆ ದೇವತೆಗಳಿಂದ ಆ ವಿಷ್ಣು ನಮ್ಮ ವಿಶೇಷವಾಗಿಂತಹ ನಮ್ಮ ಅಧಿಕಾರದ ಕೊಡ್ಬೋದಾಯ ಬಂಡ ಬ್ರಹ್ಮದೇವರ ಸೃಷ್ಟಿ ಮಂತಲ್ಲ ರುದ್ರದೇವರ ಲಯ ಮಂತಲ್ಲ ಆ ಸೃಷ್ಟಿ ಲಯದ ಮಧ್ಯಡು ನಮ್ಗೆ ಆ ಜೀವನ ಆತು ದೀರ್ಘವಾಯಿತ ಜೀವನ ನಂಗೆ ದೆಪ್ಪರೆ ನಂಗೆ ಬೋಡಾಯಿತ ಸಕಲ ಅನುಕೂಲತೆಯನ್ನು ಮಂತು ಕೊಡ್ತಾರೆ ಆ ಮಹಾವಿಷ್ಣು ದೇವರು ಅಂಚಾಗ ಆರ್ನ ಆ ಕೈ ಚುಪ್ಪದ ಅಸ್ತ್ರ ಹೌದಾ ಬಂಡ ಸುದರ್ಶನ ಅಸ್ತ್ರ ಲೆಕ್ಕ ದುಷ್ಟರ ಪೂರ ನಿಗ್ರಹ ಮಂತದೆ ಶಿಷ್ಟರನ್ನು ಪೂರ ನಂಗೆ ರಕ್ಷಣೆ ಮಂತ್ರಿಸಿದ್ದ ವಿಶೇಷವಾಗಿದ್ದ ಶಕ್ತಿ ಉತ್ಪನ್ನಿಸಿದ್ದ ಅಸ್ತ್ರ ಮಂತ್ರ ಅಂಚಿತ್ತ ಅಸ್ತ್ರ ಮಂತ್ರೋಡು ನಮ್ಮ ಹೋಮ ಮಂತ್ರನ ಅಂಡ ಉತ್ಪನ್ನಿಸಿದ್ದ ಸಮಸ್ತ ದುಷ್ಟ ಶಕ್ತಿಗಳನ್ನು ದೂರೀಕರಿಸಾದು ನಮ್ಮ ಮನಸ್ಸಿನಂತಹ ಆ ದುಷ್ಟ ಶಕ್ತಿಗಳಿಲ್ಲ ಅವೆಲ್ಲ ದೂರೀಕರಿಸಾದು ನಮ್ಮ ಮನಸ್ಸನ್ನ ಕ್ಲೀನ್ ರೀತಿ ನಂಗೆ ಶುದ್ಧ ಮಲ್ಪಾದ ಬರ್ತದೆ ಅಂತಂದ್ರೆ ಜಾಗೆಲ್ಲ ಶುದ್ಧ ಮಲ್ಪ ಗೊತ್ತು ನಮ್ಮ ಆಪಿಚಿತ್ತಃ ಆ
ಜೀರ್ಣೋದ್ಧಾರ ಕಾರ್ಯಗೂ ಸಂಪೂರ್ಣವಾಗಿ ಚಿತ್ತ ನಂಗೆ ಆ ಬಿರಿ ಸಹಾಯ ತಾಳ್ಬಂಡ ದೇವರ ಅನುಗ್ರಹದಾದ ನಮ್ಮ ಮಾತೆಲ್ಲ ಐಕ್ಯಮತ್ಯರು ನಮ್ಮ ದೇವರೇ ನಮ್ಮ ಹಿರಿಯಾಕರು ನಮ್ಮ ಕುಟುಂಬದ ಉದ್ಧಾರಗೋಸ್ಕರ ನಮ್ಮೊಂದು ಬತ್ತೆಂಚಿತ್ತ ಸಾನ್ನಿಧ್ಯ ನಮಲ ಆಕವೇನು ಕೂಡ ನಮ್ಮೊಂದು ಬತ್ತಿಂದ ನಂಗೆ ದೇವರು ಖಂಡಿತವಾದ ಎಡ್ಡೆ ಮಲ್ಪರು ಪಂಪಿಚಿತ್ತ ಆ ಧ್ಯೇಯುಡು ಒಂಜೇ ಮನಸ್ಸಿಡು ಮಾತೆಲ್ಲ ಒತ್ತೊಟ್ಟಿಗೆ ಸೇರೊಂದು ಆಯ್ನ ತನು ಮನ ಧನಟು ಐಕ ಸೇರೋ ಐಕ ವ್ಯವಸ್ಥೆ ಪುರೊಂದು ಅವೇನು ಜೀರ್ಣೋದ್ಧಾರ ಮಂತದೆ ಆ ನಾಗ ಸಪರಿವಾರ ದೇವರ ಪೂರ ಬ್ರಹ್ಮ ಕಲಶ ಮಂತದೆ ಅಕಲ್ನ ಸಾನ್ನಿಧ್ಯ ಕೊಲ್ಲು ತೂದು ಆ ಸಂಪೂರ್ಣ ಅನುಗ್ರಹ ಪ್ರಸಾದ ಭಾಗ್ಯಲ್ಲ ನಂಗೆ ನಮ್ಮೊಂದು ಬತ್ತಿಂಚಿತ್ತ ಸೀಮೆದ ಗ್ರಾಮದ ಕುಟುಂಬದ ದೈವದೇವತೆಗಳ ಈ ಜಾಗಿಗೆ ಸಂಬಂಧಪಟ್ಟಿಂತಹ ದೈವದೇವರುಗಳ ಅಂಚನೆ ನಮ್ಮ ಆರಾಧ್ಯ ಮುಲ್ಪಿಂಚಿತ್ತ ನಾಗ ಅಂಚನೆ ಸಪರಿವಾರ ದೇವರಲ್ಲ ಅಂಚನೆ ಗುರು ಹಿರಿಯ ಕಲ್ಲಕಲ್ಲ ನಂಗೆ ಮಾತ ಅನುಗ್ರಹ ಮಂತುಗಳು ಇಂಥ ಈ ಸತ್ಕರ್ಮಡ ಸಂಪೂರ್ಣ ಫಲ ದಾಯಬಣ್ಣ ನಮ್ಮ ಈತ ಪುರ ಖರ್ಚು ಬಂತು ಒಪ್ಪುವ ಆಂಡ ನಂಗೆ ಕಣ್ಣಿಗೆ ತೋಜಿಜ್ಜಿ ಕಣ್ಣಿಗೆ ತೋಜಂದಿತ್ತಿಲ್ಲ ಅದ್ರ ಅನುಗ್ರಹ ಶಕ್ತಿ ನಂಗೆ ಬರ್ತದ ನಾಂಡ ನಂಗೆ ಅಭಿವೃದ್ಧಿ ನಂಗೆ ಪ್ರಾಪ್ತಿ ಅಂದ ನಾಂಡ ಅವೇ ನಂಗೆ ಆ ದೇವರನ್ನ ನಂಗೆ ಸಂಪೂರ್ಣವಾಗಿ ಚಿತ್ತ ನಂಗೆ ಹೆಚ್ಚಿನ ಗೋಡಾಪಿ ಚಿತ್ತ ಅನುಗ್ರಹ ಅಂದ್ಕೊಂಡಿದ್ದ ಪಂಚಾಲುಪನಾಗ ಆ ಇನಿರ್ದು ಬಗ್ಗೆ ನಿಕ್ಲೆ ಮಾತೆರೆಗಲ ಮಂಪಂಚಿತ್ತ ಉದ್ಯೋಗಡಾವಡೆ ಅವತ್ತಿನ ನಿಖಿಲ ಕಪ್ಪಂಚಿತ್ತ ವಿದ್ಯೆಡಾವಡೆ ಅವತ್ತಿನ ನಿಖಿಲೆ ಇಡೀ ಸಗುಡುಂಬದ ಮಾತ ಆ ಮಂಗಲ ಕೆಲಸಗಳಾವಡೆ ಅವತ್ತಿನ ನಿಖಿಲೆ ವೆನಿಂಚಿತ್ತ ಭವ್ಯಜಿ ಕಾರ್ಯ ಆವಡೆ ಜಯಸಾರಥಿ ಪ್ರಾಪ್ತಿಯಾದ ಮಾತೆರೆಗಳ ಆರೋಗ್ಯ ಆಯುಷ್ಯ ನೆಮ್ಮದಿ ಅಂಚನೆ ಮಾತ ವಿಷಯವಿಲ್ಲ ನಿನ್ನಿಂಚಿತ ಕಾರ್ಯಪುರ ಜಯಸಾರಥಿಯನ್ನು ಹೊರತು ಕೋಯಿದೆಡೆಗೆ ಬತ್ತೆಡೆಗೆ ಆ ದೇವರನ್ನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಪುರಸ್ಸರವಾದ ನಿಖಿಲೆಗೆ ಮಾತೆರೆಗಳ ಕುಟುಂಬದ ಐಕ್ಯಮತ್ಯ ನಿಖಿಲ್ನ ಕೈಸೇರಿದಂಚಿತ್ತ ಮಾತ ಪುಣ್ಯದ ಆ ಒಂಜಿ ಭಾಗ್ಯ ನಿಖಿಲೆ ಒದಗಾದ ಹೊರತು ಸಹಸ್ರ ಕಾಲ ಪರ್ಯಂತ ಕುಟುಂಬಗಳು ಈ ಜಾಗೆಡೆ ಆ ದೇವರನ್ನ ಅನುಗ್ರಹ ನಮ್ಮ ಆ ದೇವರನ್ನ ಸೇವಾ ಅನ್ಪಂಚಿತ್ತ ಭಾಗ್ಯನ ಒದಗಾದ ಹೊರತು ಕುಟುಂಬನ ಬೆಳಗಾದ ನಮ್ಮ ಇಷ್ಟಾರ್ಥ ನಂಗೆ ಸಿದ್ಧಿಮಂತಗಳು ಬಂದು ಪ್ರಸನ್ನ ಕಾಲ ತಾನು ಬಂದ ಹೋಮದ ಪೂರ್ಣಾಹುತಿ ಕಾಲ ಅಂಚನೆ ಪ್ರಾಣಿಯನ್ನ ಮನಸ್ಸಿನ ಅವಸಾನ ಆ ಕೊನೆತ ಕಾಲ ಅಂಚನೆ ದೇವರ ಪೂಜದ ಆ ಮಹಾಪೂಜದ ಕಾಲ ಪ್ರಸನ್ನ ಕಾಲ ಅಂದು ಮಾತ ಸಂತೋಷ ರೂಪೇರು ಆ ಕೊಟ್ಟು ನಮ್ಮ ಪ್ರಾರ್ಥನೆ ಬಂದ ದೇವರನ್ನ ಖಂಡಿತವಾದ ಅನುಗ್ರಹ ಮಂತುಕೊಡ್ಪೇರಿಗೆ ಎಡ್ಡೆ ಮನಸ್ಸಿಡು ನಮ್ಮ ಪ್ರಾರ್ಥನೆ ಮಂತ್ಕೊಂಡು ಅಂಚಿತ್ತ ಪ್ರಾರ್ಥನೆ ಖಂಡಿತವಾದ ಅನುಗ್ರಹ ಮಂತು ಕೊಡ್ಪೇರೆ ಅದು ನಂಗೆ ಅನುಗ್ರಹ ಮಂತು ಕೊರಡು ಒಂದು ಆ ಪ್ರಸನ್ನ ಕಾಳು ನಮ್ಮ ಭಕ್ತಿಡು ಶ್ರದ್ಧೆಡು ಆ ದೇವರನ್ನ ಸನ್ನಿಧಾನ ನಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡೆ ಓಂ ವಿಷ್ಣು ಜಿಷ್ಣು ಮಹಾವಿಷ್ಣು ಪ್ರಭ ವಿಷ್ಣು ಮಹೇಶ್ವರಂ ಅನೇಕ ರೂಪಂ ದೈತ್ಯಾಂತಂ ನಮಾಮಿ ಪುರುಷೋತ್ತಮ ಸುದರ್ಶನ ಮಹಾವಿಷ್ಣುವೇ ನಮಃ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಇನ್ನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡುವ ಅಂತ ಇದ್ದೇನೆ. ಥ್ಯಾಂಕ್ ಯು.